ನಮಸ್ಕಾರ. ನಾನು ರಮಾಕಾಂತ್ ನರ್ಗುಂದ್ ಮತ್ತೆ ನಿಮ್ಮಗಡೆ ಏನೇ ಮುಖ್ಯವಾದ ವಿಷಯ ಇದ್ರೆ ಅಷ್ಟೇ ನಾನು ನಿಮ್ಮಗಡೆ ಬಂದು ನಾನು ನಿಮ್ಮದುಗಡೆ ಹೇಳ್ತೀನಿ. ಕಾಯ, ವಾಚ, ಮನಸ ಇವು ಮೂರು ಒಬ್ಬ ಲೀಡರ್ಗೆ ಹಾಗೂ ಪ್ರತಿಯೊಬ್ಬರಿಗೂ ಬೇಕಾಗ್ತಕ್ಕಂಥ ಒಂದು ವಿಚಾರಗಳು. ನಾ ಏಕೆ ಹೇಳ್ತೀನಿ ಅಂದರೆ, ನಮ್ಮದೊಂದು ಇಂಥ ಆರ್ಗನೈಜೇಷನ್ ಅದ, ಇದರಲ್ಲಿ ಬರೀ ನಮ್ಮ ಸಮಯ, ನಮ್ಮ ದುಡ್ಡು, ನಮ್ಮ ಶಕ್ತಿ, ನಮ್ಮ ಆರೋಗ್ಯ ಎಲ್ಲ ಕಳ್ಕೊಂಡು ಆ ಪೆನ್ಷನ್ದಾರರ ಬಗ್ಗೆ ಏನೊಬ್ಬನ ವಿಚಾರ ಮಾಡಿ ಕೆಲಸ ಮಾಡ್ತಾನಲ್ಲ ಅವನ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಕಾಯ, ವಾಚ, ಮನಸ. ಎಷ್ಟೋ ಜನರು ನಮ್ಮ ನ್ಯಾಷನಲ್ ಎಜುಕೇಷನ್ ಕಮಿಟಿಗೆ ಇದೇ ಥರ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿವರೆಗೂ ನಮ್ಮ ಸಂಘಟನೆ ಭಾರತಾದ್ಯಂತ ಎಲ್ಲ ಸ್ಟೇಟ್ಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಹಬ್ಬಿಕೊಂಡಿದೆ. ನಾವು ಮಾಡ್ತಕ್ಕಂಥ ಕೆಲಸ ಮಾಮೂಲಿ ಕೆಲಸ ಅಲ್ಲ. ಇದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಲೀಡರ್ಗಳ ಆಗ್ತಕ್ಕಂಥ ಕಮಾಂಡರ್ ಅಶೋಕ್ ರಾವತ್ತು, ವೀರೇಂದ್ರ ಸಿಂಗು ಹಾಗೂ ಮುಂತಾದ ಕೆಲವು ಜನ ಹಗಲು ರಾತ್ರಿ ತಮ್ಮ ಫ್ಯಾಮಿಲಿಗಳನ್ನು ಬಿಟ್ಟು ತಮ್ಮ ಮನೆಯಿಂದ ದೂರ ಹೋಗಿ ಎಲ್ಲೋ ಇದ್ದು ಎಲ್ಲೋ ತಿಂದು ಈ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದ್ದಾರೆ. ಈ ಬರೋಣ ಮುಖ್ಯವಾದ ವಿಷಯಕ್ಕೆ. ಈಗ ನಾನು ಎದಕ್ಕೆ ಕರೆದಿದ್ದೀನಿ ಈ ವಿಡಿಯೋನ ಅಂದರೆ, ಈಗ ಕೆಲವು ಜನ 3,000 ಅಂತ ವಿಡಿಯೋಗಳು ನೋಡ್ತಾ ಇದ್ದಾರೆ, ಕೆಲವು ಜನ 5,000 ಅಂತ ವಿಡಿಯೋ ನೋಡ್ತಾ ಇದ್ದಾರೆ. ಏನೋ ಬೇರೆ 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 ವಿಚಾರಗಳೆಲ್ಲ ನೀವು ಕೇಳ್ತಿರ್ಬೋದು. ಏನೂ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಯಾವುದೂ ಆಗಿಲ್ಲ. ಆದ ತಕ್ಷಣ ನಾವೇ ಮೊದಲು ನಿಮಗೆ ನಾವು ಮೆಸೇಜ್ ಕೊಡ್ತೀವಿ. ಈಗ ನಮಗೂ ಕೂಡ ಮನ್ಸುಖ್ ಮಾಡಿವಿ, ಅವರು ನಮಗೆ ಆಶ್ವಾಸನೆ ಕೊಟ್ಟರು ಅಂತ ನಾವು ಸುಮ್ಮನೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾವು ಮತ್ತೆ ಕೆಲವು 3 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇನು ಕಾರ್ಯಕ್ರಮ ಅಂದರೆ, ನಂಬರ್ 1 ಅದೇ ಹೇಳ್ತೀನಿ ಅಂತ ತಿಳ್ಕೊಬೇಡ್ರಿ. MP ಗಳ ಮನೆ ಮುಂದೆ ಧರಣಿ ಮಾಡೋದು, ಶಾಂತ ರೀತಿಯಿಂದ ಕೂತು ಮಾತಾಡ್ರಿ. ನೀವು ಹೇಳ್ತೀರ ಎಷ್ಟೋ ಜನರು, ನಾವು MP ಮೀಟ್ ಮಾಡಿದ್ವಿ, ಮಾತಾಡ್ಯಾರೇನು, ಯಾಕೆ ಮಾತಾಡಿಲ್ಲ? ಕಾರಣ ಅವ್ರಿಗೆ ತಿಳಿದಿರ್ಲಿಕ್ಕಿಲ್ಲ, ಕಾರಣ ಅವ್ರಿಗೆ ಇಂಟ್ರೆಸ್ಟು ಇರಲಿಕ್ಕಿಲ್ಲ. ಇದನ್ನು ವಿಚಾರ ಮಾಡಿ ಇದೊಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮದ ಮೇಲೆ ನಮ್ಮ 7,500 ಮೇಲೆ ಪ್ರೆಷರ್ ತರಬೇಕಂದ್ರೆ ನಮಗೆ MP ಸಹಾಯವಾಗ್ತಾರೆ. ಅದಕ್ಕೆ ನಾವು ಕೊಟ್ಟಕ್ಕಂಥ ಡೇಟ್ಗಳಲ್ಲಿ ಈಗ ಶನಿವಾರ, ಆದಿತ್ಯವಾರ ಎಲ್ಲ MP ಬಂದಿರ್ತಾರೆ. ಅವ್ರ ಮನೆ ಮುಂದೆ ಹೋಗಿ ನಿಮ್ಮ ಮೆಮೊರಂಡಮ್ ಕೂಡ ಸಬ್ಮಿಟ್ ಮಾಡಿದ್ದೀವಿ ನಾವು. ಆ ಕಾಪಿ ಆಫ್ ಮೆಮೊರಂಡಮ್ ಹೋಗಿ ಹಗಲು ರಾತ್ರಿ ನೀವು ಕೆಲಸ ಮಾಡಿರಿ. ಇದು ನಂಬರ್ 1. ನಂಬರ್ 2 ಪ್ರೋಗ್ರಾಮ್ ಇನ್ನೊಂದೇನೆಂದರೆ, 23ರಿಂದ 25ನೇ ತಾರೀಕು ಈ ತಿಂಗಳು ಎಲ್ಲೆಲ್ಲಿ EPFO ಆಫೀಸ್ಗಳಿದೆ ಆಫೀಸ್ಗಳ ಮುಂದೆ ಹೋಗಿ ಧರಣಿಯನ್ನು ಮಾಡಿ ನಮ್ಮ ಮೆಮೊರಂಡಮನ್ನು ಕೊಟ್ಟು ಆದಷ್ಟು ಬೇಗ EPFO ಅವರು ನಮ್ಮ ಸೆಟಲ್ ಮಾಡಲಿಕ್ಕೆ ಥ್ರೂಔಟ್ ಇಂಡಿಯಾ ಹೇಳಿದ್ದೀವಿ. ನಾವು ಕರ್ನಾಟಕದಲ್ಲಿ ಕೂಡ ಮಾಡಬೇಕು. 3ನೇ ಕಾರ್ಯಕ್ರಮ ಏನು ಅಂದರೆ, ಎಲ್ಲೆಲ್ಲಿ EPFO ಆಫೀಸ್ಗಳಿಲ್ಲ ನೀವು DC ಭೇಟಿ ಮಾಡಿ ಅದು ಮೆಮೊರಂಡಮನ್ನು ಕೊಟ್ಟು ಮುಂದೆ ಇದನ್ನು ಫಾರ್ವರ್ಡ್ ಮಾಡಿರಿ. ನಾವು 78 ಲಕ್ಷ ಜನ ಹಿಂಗೆ ನಾವು ಪ್ರಾಬ್ಲಮ್ ಇದೆ. ಈ ಥರದ 3 ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದು ತುರ್ತು ಪರಿಸ್ಥಿತಿಯಲ್ಲಿ ನನ್ನ ಕಳಕಳಿಯ ವಿನಂತಿ ಹಾಗೂ ರಿಕ್ವೆಸ್ಟು ಎಲ್ಲ ಪೆನ್ಷನ್ದಾರಿಗೆ ನಾ ಏನು ಹೇಳಬೇಕಂತ ಮಾಡಿದ್ದೀನಿ ಅಂದರೆ, ದಯಮಾಡಿ ಈ 3 ಕಾರ್ಯಕ್ರಮವನ್ನು ಬಿಡದೆ ಮಾಡಿರಿ. ನಮ್ಮ ಸೆಂಟ್ರಲ್ ಟೀಮ್ ಕೂಡ ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಹಾಗೂ ನಾವು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಸಂಕೇತಗಳನ್ನು ಕೂಡ ನಾವು ಕಳಿಸ್ತಾ ಇದ್ದೀವಿ. 23ನೇ ತಾರೀಕು ನಾವು ಬೆಳಗಾವದಲ್ಲಿ 100 ಶುಗರ್ ಇಂಡಸ್ಟ್ರಿಯ ರಿಟೈರ್ಡ್ ಜನರನ್ನು ತಂದು ಸರ್ಕಾರಕ್ಕೆ ನಾವು ಮೆಸೇಜ್ ಕೊಡ್ತಾ ಇದ್ದೀವಿ. ನೋಡ್ರಿ, ನಾವೆಷ್ಟು ಜನ ಒಕ್ಕೂಟವಾಗಿದ್ದೀವಿ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿರಿ. ಇದೇ ಥರ ಸೌತ್ ಇಂಡಿಯಾದಲ್ಲಿ ಕೂಡ 24ನೇ ತಾರೀಕು ಕರೀಂನಗರ್ ತೆಲಂಗಾಣ, 25ನೇ ತಾರೀಕು ವೈಜಾಗ್ ಆಂಧ್ರ ಪ್ರದೇಶ, 26ನೇ ತಾರೀಕು ಒರಿಸ್ಸಾ ಭುವನೇಶ್ವರ್, 27ನೇ ತಾರೀಕು ಕಲ್ಕತ್ತಾ ವೆಸ್ಟ್ ಬೆಂಗಾಲ್. ಪ್ರತಿಯೊಂದು ಸ್ಟೇಟಲ್ಲಿ ಒಂದಲ್ಲಿ ದೊಡ್ಡ ಸಮ್ಮೇಳನ ಮಾಡಿ ನಾವು ಕೂಡ ಮೆಸೇಜ್ ಕೊಡ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ
ಗೆಲುವು ಹತ್ತಿರದಲ್ಲಿ ಬಂದಿದೆ. ಏನೂ ಆಸೆ ಕಳ್ಕೊಬೇಡ್ರಿ. ನನಗೆ ಗೊತ್ತಿದೆ ನಿಮಗೆ ನಾವು ಕೊಡಿಸೋವರೆಗೂ ನಾವು ಕೂಡ ನಿದ್ದೆ ಮಾಡಲ್ಲ, ಹಗಲು ರಾತ್ರಿ ಕೆಲಸ ಮಾಡ್ತಿರಲ್ಲ. ನಾ ಹೇಳಿದ 3 ಕಾರ್ಯಕ್ರಮ: ಒಂದು MP ಗಳಿಗೆ ಲೆಟ್ರ್ ಕೊಡೋದು, ಇನ್ನೊಂದು EPF ಆಫೀಸ್ ಮುಂದೆ ಧರಣಿ ಮಾಡೋದು, 3ನೇದು ಎಲ್ಲೆಲ್ಲಿ EPF ಆಫೀಸ್ ಇಲ್ಲ DC ಹೋಗಿ ನಿಮ್ಮ ಮೆಮೊರಂಡಮ್ ಕೊಡೋದು. ಇದಿಷ್ಟೆಲ್ಲ ಮಾಡ್ತೀನಿ ಅಂತ ತಿಳ್ಕೊಂಡು ನಾನು ದೊಡ್ಡ ಆಶ್ವಾಸನೆಯಿಂದ ನಮ್ಮ ಮುಂದಿನ ಕೆಲಸ ಮಾಡೋಕ್ಕೆ ನಮಗೂ ಧೈರ್ಯ ಬರುತ್ತೆ. ಬೋಲೋ ಭಾರತ್ ಮಾತಾ ಕಿ ಜೈ.